ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗ ಅನಿಸುತ್ತೆ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಇದರಲ್ಲಿ ಯಾವ ರೀತಿ ಟಾಪಿಕ್ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದು. ಇವಾಗ ಇವತ್ತಿನ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಹೋಗ್ತಾ ಇದ್ದೀನಿ ನಿಮಗೆ. ಬಿಗ್ ಬಾಸ್ ಮನೆಯಲ್ಲಿ ಏನೇನು ಆಗ್ತಾಯಿದೆ ಅಂತಂದು ಇದ್ರ ಬಗ್ಗೆ ಲೈವ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ಇವಾಗ ತಮ್ಮಲ್ಲಿ ನೋಡೋದು ಗೊತ್ತಾಗ್ತಾಯಿದೆ ನಿಮಗೆ ಇದರಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತಂದು ಹೇಳ್ತಾ ಹೋಗ್ಬೋದು. ಇದರಲ್ಲಿ ರವಿಚಂದ್ರ ಮತ್ತು ಒಳ್ಳೆ ಪ್ಯಾರ್ ಮೂವಿ ಬಗ್ಗೆ ಇದು ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಫೆಬ್ರವರಿಯಲ್ಲಿ ಲಾಂಚ್ ಆಗುತ್ತೆ. ಅದರಲ್ಲಿ ಹೀರೋಯಿನ್ ಯಾರಂದರೆ ರಾಶಿಕಾ ಆಗಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೋ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಲೈವ್ ಅಪ್ಡೇಟ್ ಬರ್ತಾ ಇರ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಿದೆ ಅಂತ ಸ್ಟಾರ್ಟ್ ಮಾಡುವ. ಇದರಲ್ಲಿ ಏನೇನಾಗಿದೆ ಅಂತಂದರೆ ರವಿಚಂದ್ರ ಮತ್ತು ಅವರು ಹೀರೋಯಿನ್ ಬಂದಿರ್ತಾರಲ್ಲ, ಅದರಲ್ಲಿ ರಾಶಿಕಾ ಅವರು ಇದರಲ್ಲಿ ಹೀರೋಯಿನ್ ಪಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗ್ತದೆ ಅಂದರೆ ರಾಶಿಕಾ ಅವ್ರಿಗೆ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿ ಆಗ್ಬೋದು ಅಂತ ಅನಿಸ್ತದೆ. ಯಾಕಂದರೆ ಇದರಲ್ಲಿ ಯಾವ ರೀತಿ ಇದೆ ಸ್ಟೋರಿ ಇದೆ ಅದ್ರ ಬಗ್ಗೆ ಏನೆಲ್ಲ ಕೇಳ್ತಾ ಇರ್ತಾರಲ್ಲ ಮನೆಯವರು. ಒಂದು ಸೆಕೆಂಡಿಗೆ ಎಲ್ಲರಿಗೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದರ ಬೇರೆ ರವಿಚಂದ್ರನ್ ಸರ್ ಹೇಳ್ಬೇಕಾದ್ರಲ್ಲಿ ಯಾವ ಥರ ಕ್ರೇಜ್ ಇರುತ್ತೆ ಅಂತಂದು. ಯಾಕಂದರೆ ಪ್ರೇಮಲೋಕ ಅಂತ ಸ್ಟಾರ್ಟ್ ಮಾಡಿದ್ದೆ ಅವರು. ಯಾಕಂದ್ರೆ ಲವ್ ಸೀನ್ಗಳಲ್ಲಿ ಯಾವುದೇ ರೀತಿ ನೋಡಿದ್ರು ಒಂಥರ ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮೋಸ್ಟ್ಲಿ ಇದರಲ್ಲಿ ರವಿಚಂದ್ರ ಅವರು ತಂದೆ ಕ್ಯಾರೆಕ್ಟರ್ ಏನೋ ಮಾಡಿರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಮಾಹಿತಿ ಗೊತ್ತಾರೆ ತಪ್ಪಾಗಿ ತಿಳಿಸ್ತೀನಿ. ಮತ್ತು ಇದರಲ್ಲಿ ಹೀರೋಯಿನ್ ಕೂಡ ಬಂದಿದ್ದಾರೆ, ಇದರಲ್ಲಿ ಈಗ ಮೂವಿ ಬಂದಿದ್ದಲ್ಲ ಅದ್ರ ಬಗ್ಗೆ ಆಡಿಯೋ ಲಾಂಚ್ ಆಗ್ಬೋದು ಈ ಮಂತಲ್ಲಿ ಆಗ್ಬೋದು ಅನಿಸುತ್ತೆ. ಫೆಬ್ರವರಿನ ಇದು ಮೋಸ್ಟ್ಲಿ ಮೂವಿ ರಿಲೀಸ್ ಆಗ್ಬೋದು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಏನಾದರೂ ಟೋಟಲಾಗಿ ನೋಡಿದ್ರೆ ಇದರಲ್ಲಿ ಪ್ಯಾರ್ ಮೂವಿದು ಬಗ್ಗೆ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು ಅನಿಸುತ್ತೆ. ಅಥವಾ ನೆಕ್ಸ್ಟ್ ಇದು ಆಡಿಯೋ ಲಾಂಚ್ ಆಗುತ್ತೆ, ಅದ್ರ ಬಗ್ಗೆ ಏನಾದ್ರು ಪ್ರಮೋಷನ್ ಮಾಡೋಕ್ಕೆ ಬಂದಿರ್ಬೋದು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಫ್ರೆಂಡ್ಸ್ ಇದರಲ್ಲಿ ಗಿಲ್ಲಿ ನಟ ಅವರು ಡೆವಿಲ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಹೊರಗಡೆ ವೈರಲ್ ಆಗ್ತದೆ. ಮತ್ತು ಅದರ ಹೋದ ಸೀಸನಲ್ಲಿ ನೋಡಿದ್ರೆ ಮಂಜು ಅವರು ಬೇರೆದ್ರಲ್ಲಿ ಮೂವಿ ಆ್ಯಕ್ಟ್ ಮಾಡೋವಾಗೆಲ್ಲ ಬೇರೆ ಸರೆಲ್ಲ ಅಪ್ರೋಚ್ ಮಾಡಿದ್ರಲ್ಲ, ನಿಮಗೆ ಮುಂದೆ ಫ್ಯೂಚರ್ ಇದೆ ಅದು ಇದು ಅಂತಂದು ಎಲ್ಲ ಸಪೋರ್ಟ್ ಮಾಡಿದ್ರಲ್ಲ ಮಂಜು ಅವ್ರಿಗೆ. ಅದೇ ರೀತಿ ಗಿಲ್ಲಿ ನಟಗೂ ಯಾಕೆ ಡೆವಿಲ್ ಬಗ್ಗೆನೇ ಯಾರು ಮಾತಾಡಲಿಲ್ಲ. ಮೋಸ್ಟ್ಲಿ ಇದು ಡೆವಿಲ್ ಮೂವಿ ಏನೋರಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಇವರು. ಯಾಕಂದ್ರೆ ಗಿಲ್ಲಿ ನಟ ಅವ್ರು ಯಾವ ರೀತಿ ಮಾಡಿದರೆ ಹೊರಗಡೆ ಫ್ಯಾನ್ಸ್ಗಳೆಲ್ಲ ಗೊತ್ತಾಗ್ತದೆ ಅದರಲ್ಲಿ. ಮತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲೈವ್ ಅಪ್ಡೇಟು. ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಲವ್ ಯು ಫ್ರೆಂಡ್ಸ್, ಬಾಯ್.